ಹಾಯ್ ಗೈಸ್ ಇವತ್ತು ಏನಪ್ಪ ಅಂದರೆ ಇವತ್ತು ನನ್ನ ಮಗಳು ಬರ್ತಡೇ ಇದೆ. ಅವಳು ಕಾರ್ಮೆಂಟ್ಗೆ ಹೋಗಿಲ್ಲ, ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂದ್ಬಿಟ್ಟು ಉಳಿಸ್ಕೊಂಡಿದ್ದೀವಿ. ಅವಳು ಉಳ್ಕೊಂಡಿದ್ದಾಳೆ ಅಂತ ಅವನು ರೆಡಿ ಆಗಿರೋನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ನನ್ನ ಮಗ ಹತ್ಕೊಂಡು ಉಳ್ಕೊಂಡ, ನಾನು ಉಳ್ಕೋತೀನಿ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಉಳ್ಕೊ ಅಂದ್ಬಿಟ್ಟು ಅವನು ಉಳಿಸ್ಕೊಂಡಿದ್ದೀನಿ. ನಾಷ್ಟ ಎಲ್ಲ ಆಯಿತು. ಮೊದಲು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗು, ಹೊಸ ಬಟ್ಟೆ ಎಲ್ಲ ಇಕ್ಕೊಂಡು ಅಂದರೆ ಇಲ್ಲ, ನಾಷ್ಟ ಎಲ್ಲ ಮಾಡಿ ಆಮೇಲೆ ನೀನೇ ಸ್ನಾನ ಮಾಡಿಸ್ಕೊಡು ಅಂದ್ಲು. ಅದಕ್ಕೆ ಅವಳು ಹಾಗೇನೇ ಇದ್ದಾಳೆ, ತೋರಿಸ್ತೀನಿ ನೋಡಿ ಅವಳು ಅವತಾರನ. ಬರ್ತಡೇ ದಿನ ಹೇಗಿದ್ದಾಳೆ ಅಂತ. ಚಿನ್ನೋ ನೋಡಿ ಇಲ್ಲಿ. ಹಾಂ, ಬರ್ತಡೇ ದಿನ ರೆಡಿ ಆಗು ಅಂತ ಅಂದರೆ ಅವಳು ಆಮೇಲೆ ಸ್ನಾನ ಮಾಡ್ತೀನಿ ಅಂತ ಚಿಂಟು ಟಿ ವಿ ಹಾಕೊಂಡು ಟಿ ವಿ ನೋಡಿ ರಾಣಿ ಹಂಗೆ ಮನಗಿಲ್ಲ. ಈಗ ನಾಷ್ಟ ಮಾಡಿಬಿಟ್ಟು ಈಗ ರೆಡಿ ಆಗೋ ಅಂದ್ರೆ ಆಮೇಲೆ ರೆಡಿ ಆಯ್ತೀನಿ ಅಂತವಳೆ. ಸೊ ಅವಳನ್ನ ರೆಡಿ ಮಾಡಬೇಕು, ಹಾಗೆ ಒಂದೆರಡು ವೀಡಿಯೋ ಮಾಡಬೇಕು ಅವಳದು, ಹಾಗೆ ಒಂದು ಸ್ವಲ್ಪ ಫೋಟೋಸ್ ತೆಗಿಬೇಕು. ಆಮೇಲೆ ನೋಡೋಣ, ಏನು ಪ್ಲ್ಯಾನಿಂಗ್ ಇಲ್ಲ. ನಮ್ಮ ಮನೆಯವ್ರಿಗೆ ಕೇಳಿ ನೋಡ್ತೀನಿ ಅವ್ರು ಏನಂತಾರೆ ಅಂತ. ಸೊ ಕೇಕ್ ಮಾಮೂಲಿ ಕಟ್ ಮಾಡಿಸ್ತೀವಿ. ಡ್ರೆಸ್ ತರಿಸಿದ್ದೀನಿ ನಾನು, ಮೀಶೋದಲ್ಲಿ ಡ್ರೆಸ್ ತರಿಸಿದ್ದೀನಿ ಅಂತ ಹೇಳಿದ್ನೆಲ್ಲ, ಚೆನ್ನಾಗಿರೋದು ತರಿಸಿದ್ದೀನಿ. ಸೊ ಕೇಕ್ ಮಾಮೂಲಿ ಕಟ್ ಮಾಡಿಸ್ಬೇಕು. ನೋಡಿ ಇವನು ಹೋಗಿಲ್ಲ, ಇಲ್ಲೇ ಉಳ್ಕೊಂಡವ್ನು ನೋಡಿ. ಯೂನಿಫಾರ್ಮ್ ಬಟ್ಟೆ ಹಾಕೊಂಡು ಉಳ್ಕೊಂಡಿದ್ದಾನೆ. ನೋಡಿ ಇವನು ಕೂಡ ಉಳ್ಕೊಂಡಿದ್ದಾನೆ. ಇವತ್ತು ಚಕ್ಕರ್ ಹೊಡೆದ ಭೂಪ. ಆಮೇಲೆ ಅದೇ ಹೇಳಿದೆಲ್ವ, ಕೇಕ್ ಮಾಮೂಲಿ ಕಟ್ ಮಾಡಿಸ್ತೀವಿ. ನಾಷ್ಟಕ್ಕೆ ನಾನು ಬಾತ್ ಮಾಡಿದ್ದೆ. ಸೊ ಸ್ಪೆಷಲ್ ಏನು ಮಾಡೋದು ಅಂತ ಪ್ಲ್ಯಾನಿಂಗ್ ಇಲ್ಲ. ನೋಡೋಣ, ನನಗೇನು ಪ್ಲ್ಯಾನಿಂಗ್ ಇದೆ, ಏನು ಪ್ಲ್ಯಾನಿಂಗ್ ಇಟ್ಕೊಂಡಿಲ್ಲ. ಆದರೂ ನೋಡೋಣ ಏನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವತ್ತಿನ ಈ ವ್ಲಾಗಲ್ಲಿ. ಆ್ಯಂಡ್ ಇವತ್ತು ಫುಲ್ ವಿಡಿಯೋ ಬರ್ತಡೇದೇ ಆಗಿರುತ್ತೆ. ಹಾಗೆ ಯಾರೆಲ್ಲ ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಪೋಸ್ಟ್ ನಿಮಗೆ ಡೈರೆಕ್ಟ್ ಬರುತ್ತೆ. ಸೊ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಗೈಸ್. ಥರ ನೋಡಿ ಗೈಸ್ ಹೆಂಗಿದೆ ಅಂತ. ನೋಡಿ ಔತ್ಕೊಳ್ತಾನೆ. ಇನ್ನು ಇವನು ರೆಡಿ ಆಗಿರೋನು ಶರ್ಟ್ ಹಾಕ್ಕೊಂಡು ಅಳ್ತ್ಕೊಂಡು ಬಿಚ್ಚಾಕ್ತಾ ಡ್ಯಾನ್ಸ್ ಮಾಡ್ತಾನೆ ಉಳ್ಕೊಂಡಿರೋ ಖುಷಿಗೆ. ಇವನಿಗೆ ಉಳ್ಕೊಳ್ಳೋದೇ ಒಂದು ಹಬ್ಬ. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಇವನು ಯಾಕೊತ್ತ ಉಳ್ಕೊಂಡಿರೋದು, ಕೇಕ್ನ ಕಟ್ ಮಾಡಿಸ್ಬಿಟ್ಟು ನಾವೇ ತಿನ್ಕೊಬಿಡ್ತೀವಂತೆ. ಹೋಗಿ ಉಳ್ಕೊಂಡವನು. ಇವನೇನು ಖುಷಿ, ಅವಳು ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಲ್ಲ, ಇವನು ಕೇಕ್ ಏನಾದ್ರು ನಾವು ತಿನ್ಕೊಬಿಡ್ತೀವಿ ಅಂತ. ಇನ್ನು ಇವಳು ಬರ್ತಡೇ ಗರ್ಲ್ ನೋಡಿ ಇಲ್ಲಿ ಹೆಂಗೆ ಆಡ್ತಾಯಿದ್ದಾಳೆ. ನಿನ್ನ ಡ್ಯಾನ್ಸ್ ಎಲ್ಲರೂ ನೋಡ್ತಾರೆ. ಆಮೇಲೆ ನೋಡ್ಲಾ ಹಾಕನ ಮೊಬೈಲಲ್ಲಿ. ಚಿನ್ನು ತೆಗಿಯೋದೇನಕ್ಕೆ ಹಂಗೆ ಹಾಕೊಂಡಿದ್ದಿ, ಮಾಮೂಲಿ ಮೇಕ್ ಹಾಕೊಳ್ಳೆ. ಇನ್ನೂ ಅವಳು ಸರಿಯಾಗಿ ರೆಡಿಯಾಗಿಲ್ಲ, ಜಸ್ಟ್ ಬಟ್ಟೆ ಹಾಕ್ಕೊಂಡಿದ್ದಾಳೆ ಅಷ್ಟೇ. ಸೊ ಅವಳಿಗೆ ಡ್ರೆಸ್ನ ಇಕ್ಬಿಟ್ಟು ಹಾಗೇ ಕೂರಿಸಿದ್ದೀನಿ. ಕೂತಿರೋ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ನೀಟಾಗಿ ರೆಡಿ ಮಾಡಿಕೊಡ್ತೀನಿ ಅಂತ. ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಿ ಬಂದಮೇಲೆ. ಗೈಸ್ ನಾನು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ. ಈಗ ನನ್ನ ಮಗಳಿಗೆ ರೆಡಿ ಮಾಡಬೇಕು. ಸೊ ಅವಳು ಕಾಣಿಸ್ತಾಳೆ ಅಂತ ತೋರಿಸ್ತೀನಿ. ಬನ್ನಿ, ರೆಡಿ ಮಾಡಿಲ್ಲ, ಈಗ ರೆಡಿ ಮಾಡ್ತೀನಿ. ಸೊ ನಮ್ಮ ಬ್ರೈಡ್ ಇವರೇ ನೋಡಿ. ಇವ್ರಿಗೆ ನಾವು ಇವತ್ತು ಮೇಕಪ್ ಮಾಡ್ತಾ ಇರೋದು. ಕೂತಿದ್ದಾರೆ. ಈಗ ನಾನು ಇವ್ರಿಗೆ ಮೇಕಪ್ ಮಾಡ್ತೀನಿ. ಹೌದು, ನಾವು ರೆಗ್ಯುಲರಾಗಿ ಬಳಸೋ ಕ್ರೀಮ್ ಹಿಮಾಲಯ ನ್ಯಾಚುರಲ್ ಗ್ಲೋ ಕ್ರೀಮ್.
ಈ ಕ್ರೀಮಿನ ವಿಶೇಷತೆ ಏನಂದರೆ ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಅಂತ. ಇದು ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗಿದು ಕ್ರೀಮ್ ತುಂಬ ಇಷ್ಟ. ಮೊದಲು ನಾವು ಪೇರೆಂಟ್ಲಲ್ಲಿ ಯೂಸ್ ಮಾಡ್ತಿದ್ದೋ, ಅದರಿಂದ ರಿಸಲ್ಟ್ ನನಗೆ ಇಷ್ಟ ಆಗಲಿಲ್ಲ. ಅದರಿಂದ ನಾನು ಈ ಕ್ರೀಮ್ ಯೂಸ್ ಮಾಡಿದೆ. ನೆಕ್ಸ್ಟ್ ಪಾನ್ಸ್ ಪೌಡರ್. ಅಷ್ಟೊಂದು ಹೋಗ್ತಾಯಿದ್ದಾರೆ ರೆಡಿ ಆದ್ಲು. ಈಗ ನೆಕ್ಸ್ಟು ಕಣ್ಮೇಲೆ ಹಾಕ್ತೀನಿ ಕಲರು. ನಾನು ಇದರಲ್ಲಿ ಈ ಕಲರ್ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲ ಕಣ್ಮುಚ್ಚು. ಹೋಗೋ, ನನ್ನ ಮಗ ಆಗಿಂದ ಕದ್ದಿ ನೋಡ್ತವನೆ. ಅವನು ಮೇಕಪ್ ಮಾಡೋದೆಲ್ಲನು ಏನಾದರೂ ಹಾಕ್ಬಿಡ್ತಾರ ಜಾಸ್ತಿ ಅಂತ. ಕಣ್ಮುಚ್ಚು ಬಾ, ಕಣ್ಮುಚ್ಚು. ಕಣ್ಮುಚ್ಚು. ನೋಡಿ, 2 ಕಲರ್ ಹಾಕಿದ್ದೀನಿ. ಈಗ ಅದ್ರ ಮೇಲೆ ನಾನು ಗೋಲ್ಡ್ ಹಾಕ್ತೀನಿ. ಗೋಲ್ಡಲ್ಲಿ ಸ್ವಲ್ಪ ಕೆನ್ನೆ ಮೇಲೆಲ್ಲ ಹಾಕ್ತೀನಿ. ಹಾಗೇನೆ ಗೋಲ್ಡ್ ಕಲರ. ಯಾಕಂದರೆ ಶೈನಿಂಗಾಗಿ ಮಿಂಚುತ್ತೆ ಅಂತ. ಈಗ ನೆಕ್ಸ್ಟು ಬಿಂದಿ ಇಡ್ತೀನಿ. ಪಿಂಕ್ ಕಲರ್ ಡ್ರೆಸ್ಗೆ ಪಿಂಕ್ ಕಲರ್ ಬಿಂದಿ ಇಟ್ಟಿದ್ದೀನಿ. ನೆಕ್ಸ್ಟ್ ಲಿಪ್ ಬಾಮ್ ಹಾಕ್ತೀನಿ. ಈಗ ಇದು ಬರೀ ಸ್ಟ್ರಾಬೆರಿ ಇತ್ತು, ಚೆನ್ನಾಗಿದೆ. ನಾನಿನ್ನ ಸ್ಕೂಲ್ ಈಗ ಅದ್ರ ಮೇಲೆ ನಾನು ಈ ಪಿಂಕ್ ಕಲರ್ ಲಿಪ್ಟಿಕ್ ಹಾಕ್ತೀನಿ. ನಾನಿನ್ನ ಸ್ಕೂಲ್ಗೂ ಹಾಕೊಂಡಿರ್ತೀನಿ ಲಿಪ್ ಬಾಮ್. ಹೌದು, ಅವ್ರು ಕೇಳಿದ್ರ ನಿನ್ನ? ಓಕೆ. ಹಾಂ, ಆಯಿತು. ನೆಕ್ಸ್ಟ್ ಈಗ ಐಲೈನರ್. ಹಾಂ, ನೆಕ್ಸ್ಟ್ ಬಾಡಿ ಲೋಷನ್. ನಾನು ಯಾವಾಗಲೂ ನಿವಿಯಾ ಬಾಡಿ ಲೋಷನ್ ಯೂಸ್ ಮಾಡೋದು.
ಕೊಡಕ ಮುದೆನಾ ಸುಮ್ಮನೆ ಕೊಡು ಕೈಯಾಗಿಟ್ಟು ಬಾಡಿ ಲೋಷನ್ ಹಾಕಿದ್ರೆ ಸ್ಕಿನ್ ಡ್ರೈ ಆಗಿರಲ್ಲ ಅಲ್ವಾ, ಆ ಕಾರಣಕ್ಕೆ ನಾನು ಏನೇ ಫಂಕ್ಷನ್ ಏನೇ ಆದರೂ ಆ ಟೈಮಲ್ಲಿ ಬಾಡಿ ಲೋಷನ್ ಆ್ಯಡ್ ಮಾಡೋದು. ಈಗ ನೆಕ್ಸ್ಟು ಬ್ಯಾಂಗಲ್ಸ್. ಬ್ಯಾಂಗಲ್ ಬಂಗಾರಿ ಕೊಡ ಹಾಕಿ ಇನ್ನು ಅದಕ್ಕೆ ಬೇಡ, ಇದರಲ್ಲಿ ಬಳೆ ಇದೆಯಲ್ವ ಬೆಳ್ಳಿದ್ದು, ಅದಕ್ಕೆ. ಈಗ ನೆಕ್ಸ್ಟ್ ಕತ್ತಿಗೆ ಕತ್ತಿಗೆ ಸರ ಹಾಕಾಯ್ತು. ಈಗ ನೆಕ್ಸ್ಟ್ ಟೆಂಟಡ ರಿಂಗ್ ಈ ಕೈ ಬಿಡ ಹಾಕಿ ಕೊಡು. ನೆಕ್ಸ್ಟು ಈಗ ನೆಕ್ಸ್ಟು ಏರ್ಗೆ ಇದಾಕ್ತೀನಿ. ಹೇರ್ ಸ್ಟೈಲ್ ಯಾವ ಥರ ಹೇರ್ ಸ್ಟೈಲ್ ಮಾಡಲಿ? ಆ ಥರ ಮಾಡು. ಚೆನ್ನಾಗಿರ್ಬೇಕಾ? ಹೌದು, ಒಂದರೆ ಚೆನ್ನಾಗಿರ್ಬೇಕಷ್ಟೆ. ಅದು ಹೆಂಗಾಯ್ತು? ವಾವ್, ಇದನ್ನ ಈ ಥರ ಫಿಕ್ಸ್ ಮಾಡಬೇಕು. ಅಲ್ಲಲ್ಲೇ ಫಿಕ್ಸ್ ಮಾಡಿಬಿಟ್ಟು ಇದೇ ಫ್ರೆಸ್ಟ್ ಇದನ್ನ ಆಗ್ತಿರೋದು, ನನಗೂ ಸರಿ ಗೊತ್ತಿಲ್ಲ. ಇದೇ ಫ್ರೆಸ್ಟ್ ಆಗ್ತಿರೋದಲ್ವ, ಹೆಂಗೆ ಬರುತ್ತೋ ಏನು ಬಿಡು. ಫೈನಲಿ ಇವಳು ಜಡೆ ರೆಡಿ ಆಯಿತು, ಇವಳು ಕೂಡ ರೆಡಿ ಆದ್ಲು ನೋಡಿ. ನೆಕ್ಸ್ಟ್ ನೈಲ್ ಪಾಲಿಶ್ ಕೊಡು, ಕೈ ಪೆಟ್ಟು ಕೊಡು. ಹೆಂಗೆ ಕಾಣಿಸ್ತಾಳೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹಿಂದೆ ತಿರ್ಗ ನೋಡಿ ಎಷ್ಟು ಚೆಂದ ಕಾಣಿಸ್ತಿದ್ದಾಳೆ ಎಲ್ಲ. ತೋರಿಸು. ಬಟ್ಟೆನ ನೋಡ್ಬೇಕಲ್ಲ ಅವರು ಅಂತ. ನೋಡಿ ಸಖತ್ತಾಗಿದೆ. ಗೈಸ್ ಅವಳು ಫೈನಲ್ ಲುಕ್ ಕಣ್ಮುಚ್ಚು ನೋಡಿ, ಈ ಥರ ಇದೆ ಗೈಸ್. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ, ನಾನು ಕೂಡ ರೆಡಿಯಾಗಿದ್ದೀನಿ, ಮಗ ರೆಡಿಯಾಗಿದ್ದಾನೆ, ಮಗಳು, ನಮ್ಮ ಮನೆಯವರೆಲ್ಲ ರೆಡಿಯಾಗಿದ್ದೀವಿ. ಏನು ಪ್ಲ್ಯಾನಿಂಗ್ ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು, ಕೇಕ್ ತೊಗೊಂಬರ್ಬೇಕು, ಕಟ್ ಮಾಡಿಸ್ಬೇಕು ಅಷ್ಟೇ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ರೆಡಿಯಾಗಿದ್ದೀವಿ. ಸೊ ಬನ್ನಿ ಗೈಸ್ ಈಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಹಂಗೆ ದೇವಸ್ಥಾನದಲ್ಲಿ ಅಮ್ಮ ಕೆಲವು ವಿಡಿಯೋಸ್ ಹಾಕೋತಿದೆ, ಅದನ್ನ ಲಿಂಕ್ ಮಾಡಬೇಡಿ. ಬನ್ನಿ ಈಗ ಹೋಗೋಣ. ಬೈಕಲ್ಲೇ ಹೋಗ್ತಾ ಇದ್ದೋ ನಾವು 4 ಜನನೂ. ನೋಡಿ ಹೋಗ್ಬೇಕಾದ್ರೆ ದಾರಿಲಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಇನ್ನು ಮಸಣಿಕಮ್ಮ ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಹೊರಗಡೆನೇ ಪೂಜೆ ಮಾಡಿಕೊಂಡು ನಾವು ಕೈ ಮುಕ್ಕೊಂಡು ಬಂದುಬಿಟ್ವಿ. ಇಲ್ಲಿ ಎಲ್ಲೋ ತುಂಬ ಮಳೆ ಬರ್ತಿತ್ತು ಅಂದ್ಬಿಟ್ಟು ಹಾಗೇ ನಿಂತಿದ್ದೋ. ಹಾಗೆ ನೋಡಿ ಸೊಪ್ಪನ್ನು ಕೂಡ ತೊಗೊಂಡು ಕಮ್ಮಿ 5 ರೂಪಾಯಿ ಮಾಡ್ತಿದ್ರು ಅಂತ. ಹಾಗೆ ನಮ್ಮ ಮನೆಯವ್ರನ್ನ ರೇಗಿಸ್ತಾಯಿದ್ರೆ ನಗಾಡ್ತಿದ್ರು. ಆಮೇಲೆ ಮಕ್ಕಳು ಪಾನಿಪುರಿ ಗೋಬಿ ತಿನ್ನಬೇಕು ಅಂದ್ಬಿಟ್ಟು ಬಂದ್ವಿ. ನಾನು ನನ್ನ ಮಗಳು ಪಾನಿಪುರಿ ತೊಗೊಂಡ್ವಿ, ನನ್ನ ಮಗನೂ ಅವ್ರ ಅಪ್ಪನೂ ಗೋಬಿ ತೊಗೊಂಡ್ರು. ಆಮೇಲೆ ಮತ್ತೆ ಉಂಡೆ ಪುರಿನೂ ತಿಂದ್ಕೊಂಡು ನಾವು ಬಂದುಬಿಟ್ವಿ. ನನ್ನ ಮಗ ಯಾಕೋ ಮುನ್ಸ್ಕೊಬಿಟ್ಟಿದ್ದಾನೆ, ಸುಮ್ಮನೆ ಕೇಕ್ ಕಟ್ ಮಾಡಿಸಲ್ಲ ನಿಮ್ಮ ಅಕ್ಕಂಗೆ ಅಂದು. ಅದಕ್ಕೆ ಕೇಕ್ ಕಟ್ ಮಾಡಿಸ್ನಿಲ್ಲ ಅಂದರೆ ನಾನು ಫೋಟೋ ವಿಡಿಯೋಗೆ ಬರಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡಿದ್ದಾನೆ. ಅವ್ನಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಗೈಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಪಿರಿಯಾಬಣ್ಣದಿಂದ ಬಂದ್ವಿ. ಸೊ ಈಗ ಸದ್ಯಕ್ಕೆ ಅಲೆ ಕಿತ್ಲೆ ಮಾಡೋಕ್ಕಾದ್ರ
ಗೈಸ್ ಪಿರಿಯಾಪಟ್ಟಣದಿಂದ ಇವಾಗ ಬಂದ್ವಿ. ಸೊ ಈಗ ಕೇಕ್ ಕಟ್ ಮಾಡಿಸ್ಬೇಕು. ನಮ್ಮ ಮನೆಯವ್ರು ಕೇಕ್ ತರಕ್ಕೆ ಹೋಗವ್ರೆ. ತನ್ನ ಮೇಲೆ ಕಟ್ ಮಾಡಿಸ್ಬೇಕು. ನೋಡಿ ಇವನು ಇಲ್ಲಿ ನಿಂತಿದ್ದಾನೆ, ಅವಳು ಅಲ್ಲೂ ಹೋದ್ಲು. ಸೊ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು, ಅದರಿಂದ ನಾವು ಒಳಗಡೆ ಪೂಜೆ ಮಾಡ್ಸೋಕ್ಕಾಗಲಿಲ್ಲ, ಹೊರಗಡೆನೇ ಪೂಜೆ ಮಾಡ್ಕೊಂಡು ಬಂದ್ವಿ. ಈಗ ನನಗೆ ಸ್ವಲ್ಪ ಕೆಲಸ ಇದೆ. ಸೊ ಕೇಕ್ ಕಟ್ ಮಾಡಿಸೋ ಟೈಮಲ್ಲಿ ಸಿಗ್ತೀನಿ ಗಾಯ್ಸ್. ನಮ್ಮ ಮನೆಯವ್ರಿಗೆ ಅರ್ಧ ಕೆ.ಜಿ ಕೇಕ್ ತಗೊಬನ್ನಿ ಅಂದರೆ 1 ಕೆ.ಜಿ ಕೇಕ್ನೇ ತಂದುಬಿಟ್ಟಿದ್ರು. ನನ್ನ ಮಗಳ ನೇಮ್ ಹಾಕ್ಸಿದ್ರು. ಹಾಗೆ ಅವಳು ಕೂಡ ತುಂಬ ಖುಷಿಯಾಗಿದ್ಲು ಕೇಕ್ ಕಟ್ ಮಾಡೋದಕ್ಕೆ. ಸೊ ನಾವು ಯಾವಾಗಲೂ ಪ್ರತಿ ವರ್ಷವೂ ಇದೇ ಥರ ಮಾಡೋದು, ಏನು ಗ್ರ್ಯಾಂಡಾಗೇ ಇಲ್ಲ. ನಾವು ಹೊರಗಡೆನೇ ಮಾಡಿಸೋ ಥರ ಹೋಗಲ್ಲ, ಮನೆಯಲ್ಲೇ ಎಲ್ಲ ಸೇರಿಕೊಂಡು ನಾವೇ ನಮ್ಮ ಫ್ಯಾಮಿಲಿ ಮಾತ್ರ ಕಟ್ ಮಾಡಿಸ್ತೀವಿ ಅಷ್ಟೇ. ಯಾಕಂದರೆ ಬರ್ತಾ ಬರ್ತಾ ಏಜ್ ಆಗ್ತಾ ಇರುತ್ತೆ ಅಲ್ವ. ಸೊ ಅದನ್ನೇ ಅವ್ರಿಗೆ ಪಾಠ ಮಾಡಬಾರ್ದು. ಸಿಂಪಲಾಗಿ ಒಂದು ಜೊತೆ ಬಟ್ಟೆ ತಂದು ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಖುಷಿ ಪಟ್ಟರೆ ಸಾಕು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದರೆ ಅದೇ ಸಾಕು. ತುಂಬ ನಾವು ಗ್ರ್ಯಾಂಡಾಗೆಲ್ಲ ಮಾಡಿ ದುಡ್ಡನ್ನೂ ವೇಸ್ಟ್ ಮಾಡಿಕೊಂಡು ಮತ್ತು ಅವ್ರಿಗೂ ಇದು ಪ್ರತಿ ವರ್ಷ ಅದೇ ಥರ ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ಅಲ್ವ. ಆ ಕಾರಣದಿಂದ ನಾವು ಇಬ್ಬರು ಮಕ್ಳಿಗೆ ಇದೇ ಥರ ಒಂದೊಂದು ಜೊತೆ ಬಟ್ಟೆ ತಂದುಬಿಟ್ಟು ಕೇಕ್ ಕಟ್ ಮಾಡಿಸ್ತೀವಿ. ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಒಂದೊಂದು ಸಲ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ. ಈಗ ನಮಗೆ ವ್ಯವಸಾಯ ಟೈಮ್ ಇರೋದ್ರಿಂದ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಹತ್ರದಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು. ಹಾಗೆ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ತಾಯಿದ್ರು. ನನ್ನ ಮಗನಿಗೆ ನೋಡಿ, ಅವಳು ಬರ್ತಡೇ ದಿನವೂ ನನ್ನ ಮಗಳ ಬರ್ತಡೇ ದಿನವೂ ಅವನು ಕಟ್ ಮಾಡೋಕ್ಕೆ ಕೂತಿದ್ದಾನೆ. ಹಾಗೆ ಯಾರ್ಯಾರು ನನ್ನ ಮಗಳಿಗೆ ತಿನ್ನಿಸ್ತಾರೆ ಅವರೆಲ್ಲ ನನ್ನ ಮಗನಿಗೂ ತಿನ್ನಿಸ್ಬೇಕು. ಅವನ ಮನಸ್ಸಲ್ಲಿ ನಂದು ಬರ್ತಡೇ ಇವತ್ತು ಅನ್ನೋ ಥರ ಫೀಲ್ ತೊಗೋತಾ ಇದ್ದಾನೆ ಗೈಸ್. ಅವನದು ತುಂಬ ದಿನ ಇಲ್ಲ ಗೈಸ್, ಅವನದು ಆಗಸ್ಟ್ 10 ಬರ್ತಡೇ. ಆದರೂ ಅವ್ನಿಗೆ ಎಷ್ಟು ಹೇಳಿದ್ರು ಚಿಕ್ಕವನಲ್ವಾ, ಏನೋ ಒಂಥರ ಇದು ಮಾಡ್ತಾನೆ ಅಷ್ಟೇ. ಸೊ ಎಲ್ಲ ಆಯಿತು. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಒಂದು ವೀಡಿಯೋಸ್ಗಳು ತೊಗೊಂಡ್ವಿ ಗೈಸ್. ನೋಡಿದ್ರಿ ಅಲ್ವಾ, ಇದಾಗಿತ್ತು ನನ್ನ ಮಗಳ ಬರ್ತಡೆಯ ಈ ದಿನದ ವ್ಲಾಗು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಕಮೆಂಟಲ್ಲೇ ತಿಳಿಸಿ ಈ ವಿಡಿಯೋ ಹೇಗಿದೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಆಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.